ನಮಸ್ಕಾರ ವೀಕ್ಷಕರೇ, ಉಳವಿ ತುಂಬ ವಿಷಯಗಳು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ನಿಮಗೆ ಎಷ್ಟೋ ಸಲ ಉಳವಿನ ತೋರಿಸ್ಬೇಕು ಅಂತ ಇದ್ದೆ. ಅಂಥ ಟೈಮು ಈಗ ಬಂದಿದೆ. ಉಳವಿ ಮಠಕ್ಕೂ ಹೋಗಿದ್ವಿ. ಅದಾದ ಮೇಲೆ ಮೇನು ಉಳುವಿನಲ್ಲಿ ಶರಣರು ಇದ್ದಂಥ ಜಾಗ, ಕೆಲವಷ್ಟು ಶರಣರು ಐಕ್ಯ ಆದಂಥ ಜಾಗ ಬಂದು ಈ ಶಿವನಪುರ ಫಾರೆಸ್ಟ್ ಏರಿಯಾ. ಇದನ್ನ ಅವರು ವಚನಾರಣ್ಯ ಅಂತ ಕರೀತಾರೆ. ಏಕೆಂದರೆ ಅರಣ್ಯದಲ್ಲಿ ವಚನಗಳನ್ನ ಶೇಖರಿಸಿಟ್ಟಿದ್ದಕ್ಕೆ ಅವರು ವಚನಾರಣ್ಯ ಅಂತ ಕರೀತಾರೆ ಈ ಜಾಗನ. ಇದು ಉಳವಿ ಮಠದಿಂದ ಈ ಶಿವನಪುರಕ್ಕೆ ಬರುವಂಥ ದಾರಿ. ಇನ್ನೊಂದು ದಾರಿ ಬಂದು ಯಲ್ಲಾಪುರದ ಕಡೆಯಿಂದನೂ ಬರ್ಬೋದಂತೆ. ಅದು ಬಂದು ಬ್ಯಾಕ್ ಸೈಡ್ ಆಪೋಸಿಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೋಡಲ್ಲಿ ಹೋದರೆ ನಿಮಗೆ ಡೈರೆಕ್ಟಾಗಿ ಯಲ್ಲಾಪುರಕ್ಕೆ ಹೋಗುತ್ತೆ. ಇನ್ನು ಇಲ್ಲಿರುವಂಥ ಜಾಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಶಿವನಪುರದಲ್ಲಿ ಏನೇನು ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ. ಈ ಶಿವನಪುರ ಬಂದು ಟೋಟಲಿ ಫಾರೆಸ್ಟ್ ಏರಿಯಾದಲ್ಲಿದೆ. ಸುಮಾರು 30 ವರ್ಷಗಳಿಂದ ಇಲ್ಲಿರುವಂಥ ಚನ್ನಬಸವಣ್ಣ ಸ್ವಾಮಿಗಳು ಕಾಲಜ್ಞಾನಗಳನ್ನ ಅಧ್ಯಯನ ಮಾಡಿ ಇಲ್ಲಿ ಅದರ ಸಂಗ್ರಹಗಳನ್ನ ಮಾಡಿ ಅವುಗಳಲ್ಲಿರುವಂಥ ವಚನಗಳಲ್ಲಿರೋ ವಿಷಯಗಳನ್ನ ಅಧ್ಯಯನ ಮಾಡಿ ಜನಕ್ಕೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಕಾಲಜ್ಞಾನಗಳಲ್ಲಿ ಕೆಲವಷ್ಟು ಜಾಗ ಸೇಫು ವಿನಾಶಗಳಾದಾಗ ಅಂತ ಹೇಳಿದಾರಲ್ಲ, ಅಂಥ ಜಾಗ ಕೂಡ ಇದೆ ಅಂತಾರೆ. ಎಷ್ಟೋ ಶರಣರು ವಚನಕಾರರು ಬರೆದಿರುವಂಥದ್ದು. ಇಲ್ಲಿ ಸುತ್ತಮುತ್ತ ಉಳ್ಕೊಳ್ಳೋ ವ್ಯವಸ್ಥೆನೂ ಇದೆ, ಅದ್ರ ಬಗ್ಗೆನೂ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಆಗಲೇ ಇಲ್ಲಿ ಶಿವನಪುರ ಉಳವಿ ಮಠದಲ್ಲಿ ಇರುವಂಥ ಭಕ್ತಾದಿಗಳು ಅವ್ರ ಕೈಯಿಂದನೇ ಅಡುಗೆ ಮಾಡ್ಕೊಂಡು ಅವರೇ ತಿನ್ನೋದು. ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ, ಬಂದವರು ಭಕ್ತಾದಿಗಳು ರೇಷನ್ ಇರುತ್ತೆ, ಅವರ ರೇಷನಲ್ಲಿ ಇಲ್ಲ ಅವ್ರು ತಂದಿರೋ ರೇಷನಲ್ಲಿ, ದಾನ ಕೊಟ್ಟಿರೋ ರೇಷನಲ್ಲಿ ಅವರೇ ಅಡುಗೆ ಮಾಡ್ಕೊಂಡು ಅವರೇ ತಿನ್ಬೋದು. ಪ್ಲಸ್ ಬಂದವ್ರಿಗೆ ರೆಡಿ ಮಾಡಿ ಕೊಡ್ಬೋದು. ಆ ಥರ ಇಲ್ಲಿ ಎಷ್ಟೊಂದು ಜನ ಅವರವರೇ ಕೈ ಹಾಕಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಹತ್ರನೂ ಮಾತಾಡೋಣ. ಶಿವನಪುರದಲ್ಲಿರುವಂಥ ಉಳವಿ ಮಠದ ಅಡುಗೆ ಮನೆ, ಅವರವರೇ ಕೆಲಸ ಮಾಡ್ಕೊಳ್ಳುವಂಥದ್ದು ನೋಡಿ. ಅವರವರೇ ಬಂದು ಅವರವರೇ ಕೆಲಸ ಮಾಡ್ತಾ ಇರೋದು. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಹೇಳಿ. ಎಲ್ರಿಗೂ ನಮಸ್ಕಾರ. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ಇಲ್ಲಿಗೆ ಆಗಾಗ ಬರ್ತಾ ಇರ್ತೀವಿ. ಇಲ್ಲಿ ಬಹಳ ಸುಂದರವಾದ ವಾತಾವರಣ ಹಾಗೂ ಇಲ್ಲಿ ಸರ್ವರಿಗೂ ಸಮಪಾಲು ಅನ್ನೋ ಥರ ಇಲ್ಲಿ ನಮಗೆ ಏನ್ ಬೇಕದನ್ನ ನಾವೇ ಪ್ರಸಾದ ಮಾಡೋದು, ಎಲ್ರಿಗೂ ಪ್ರಸಾದ ಬಡಿಸೋದು, ನಮ್ಮ ಕೈಲಾದಂತ ಸೇವೆ ಮಾಡೋದು, ಅಧ್ಯಾತ್ಮದ ಜ್ಞಾನ ತಿಳ್ಕೊಳ್ಳೋದು, ಯೋಗ ಸಾಧನೆ ವಿಚಾರಗಳು ತಿಳಿತವೆ. ಸಂಸಾರದ ಜೊತೆಗೆ ಎಲ್ಲಾ ಜಂಜಾಟದ ಜೊತೆಗೆ ಎಲ್ಲದನ್ನು ಬಿಟ್ಟು ಇಲ್ಲಿ ಬಂದು ಒಂದ್ 4 ದಿನ ತುಂಬಾ ಒಂದು ಸಂತೋಷವಾಗಿ ಎಲ್ಲದನ್ನು ಕಲಿತೀವಿ, ಎಲ್ಲದನ್ನು ಪಡ್ಕೊಂತೀವಿ. ಸೇವೆ ಎಲ್ಲರೂ ಮಾಡಬಹುದು. ಎಲ್ಲರಿಗೂ ಒಂದು ಓಪನ್ ಆಗಿರ್ತಕ್ಕಂಥದ್ದು ಅವಕಾಶ, ಮುಕ್ತ ಅವಕಾಶ ಇದೆ. ಇಲ್ಲಿ ಭಿನ್ನ ಭೇದ ಇಲ್ಲ. ಎಲ್ಲರೂ ಬನ್ನಿ, ಎಲ್ಲರೂ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ರಿ. ಎಲ್ಲರೂ ಆ ಉಳವಿ ಚನ್ನಬಸವಣ್ಣನ ಕೃಪೆಗೆ ಹಾಗೂ ಈ ಶಿವಪುರ ಬಸವಧಾಮದ ಚನ್ನಬಸವಾನಂದ ಸ್ವಾಮೀಜಿಯವರ ಕೃಪೆಗೆ ಎಲ್ಲರೂ ಪಾತ್ರರಾಗ್ರಿ ಅಂತ ಹೇಳ್ತಾ ನಂದೊಂದೆರಡು ಮಾತು ಮುಗಿಸ್ತೀನಿ. ಇದು ಅಡುಗೆ ಮನೆ. ಒಲೆ ಯಾವಾಗಲೂ ಉರಿತಾ ಇರುತ್ತೆ. ಟೀ ಮಾಡ್ತಾವ್ರೆ ಒಬ್ರು. ಟೀ ಮಾಡ್ತಾ ಇರೋರು. ನಿಮ್ಮ ಹೆಸರೇನು? ನನ್ನ ಹೆಸರು ಕಿರಣ್ ಅಂತ. ವಿಜಯಪುರದಿಂದ ಬಂದಿರೋದು. ವಿಜಯಪುರದಿಂದ. ಎಷ್ಟು ದಿನ ಇರ್ತೀಯ? ಇವಾಗ ಒಂದು 2 days ಮತ್ತೆ ಎಕ್ಸಾಮ್ ಇದೆ, ಹೋಗ್ಬೇಕು. ಹಿಂಗಾಗಿ 1-2 ದಿನ ಬಂದು ನೀವೇ ಎಲ್ಲ ಮಾಡ್ಕೊಳ್ಳೋದು, ತಿನ್ನೋದು ಎಲ್ಲ ನಾವೇ ಮಾಡ್ಕೊಳ್ಳೋದು. ತಿಂಗಳಲ್ಲಿ ಎಷ್ಟೆಲ್ಲ ಬರ್ತೀರಾ? ನಾನ್ ಬರೋದಿಲ್ಲ, ನಮ್ಮ ಅಣ್ಣ ಅಷ್ಟೇ ಬರೋದು ಆಲ್ಮೋಸ್ಟ್ ಆಲ್. ಬಟ್ ನಾನು ಸುಮ್ನೆ 6 ತಿಂಗಳಿಗೊಮ್ಮೆ ನಾನು ವಿಸಿಟ್ ಮಾಡ್ತಾ ಇರ್ತಾರೆ. ರಾಜು ಅವರಿದ್ದಾರೆ. ಉಳಿ ತೋರಿಸ್ಬೇಕು ಅಂತ ಬಂದಿರೋ ರಾಜು ಅವರು. ಏನ್ ಮಾಡ್ತಾ ಇರೋದು? ಈ ಪುದೀನ ಚಟ್ನಿ ಮಾಡ್ತಾ ಇದ್ದಾರೆ. ನೀವು 15 ದಿನಕ್ಕೆ ಒಂದ್ಸಲ ಇಲ್ಲಿ ಇರ್ತೀರಾ? 15 ದಿನ, 1 ತಿಂಗಳಲ್ಲಿ 2-3 ಸಲ ಬರ್ತೀನಿ. ಬಂದು ಎಲ್ಲರಿಗೂ ಅಡಿಗೆ ರೆಡಿ ಮಾಡ್ಕೊಡೋದು ನಿಮ್ದೇ ಕೆಲಸ? ನಮ್ದಲ್ರಿ, ಎಲ್ಲರೂ ಭಕ್ತರು ಬಂದವರೆಲ್ಲ ಮಾಡ್ತಾನೆ ಇರ್ತಾರ್ರಿ. ನಾವು ಬಂದಾಗ ನಾವು ಮಾಡೋದು ಅಷ್ಟೇ ರೀ. ಈಗ ನೀವು ಬಂದಿರ್ಲಿಲ್ಲ, ನೀವು ಮಾಡ್ತಿರ್ಲಿಲ್ಲ. ನಾ ಮಾಡಿದ್ನಲ್ಲ. ಹೇಳಿ, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಕಲ್ಲಪ್ಪ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಎಷ್ಟು ವರ್ಷದಿಂದ ಇದ್ದೀರಾ? ಒಂದ್ 2 ತಿಂಗಳು. 2 ತಿಂಗಳು ಅಷ್ಟೇನಾ? ಆಮೇಲೆ ಮುಂಚೆ ಇಲ್ಲಿದೆ 8 ತಿಂಗಳು.
ಬನ್ನಿ ಎಲ್ಬಿಟ್ರಲ್ಲ ಅಷ್ಟು ಬೇಗ ಕೆಲ್ಸ ಆಯ್ತಾ? ಕೆಲ್ಸ ಆಯ್ತಾ? ಇಲ್ಲಿ ಈರುಳ್ಳಿ ಎಷ್ಟ್ ಇದಾರೆ ಮೇಡಮ್? ನಿಮ್ಮ ಹೆಸರು? ನನ್ನ ಹೆಸರು ಬೃಂದಾವನಿ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು 3 ದಿವಸ ಆಯ್ತು ಇಲ್ಲಿ ಬಂದು ಬರೀ ಪ್ರಸಾದ ಮಾಡ್ಕೊಂಡು ಹಂಗಂಗೆ ಹೋಗ್ತಾ ಇದ್ವಿ. ನಮಗೆ ಗೊತ್ತಿರ್ಲಿಲ್ಲ ಈ ವ್ಯವಸ್ಥೆ ಏನಿದೆ ಅಂತಂದು. ಮತ್ತೆ ಗೊತ್ತಾಯ್ತು, ಹಂಗಾಗಿ ನಾವು ಒಂದೇನಾದ್ರೂ ಸರ್ವಿಸ್ ಮಾಡೋಣ ಅಂತ ಬಂದು ಕೂತಿದ್ದೀವಿ. ಅಷ್ಟು ಮಾಡೋಣ ಅಂತ ಕೂತಿದ್ದೀವಿ. ಅಂದ್ರೆ ಸ್ವಾಮೀಜಿ ಅವರು ಈ ಮಾಡಿರೋ ವ್ಯವಸ್ಥೆ ಅಂತ ನಮ್ಗಂತೂ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ. ಎಲ್ಲೇ ಹೋದ್ರು ನಾವು ಬೇರೆ ಕಡೆ ಹೋದಾಗ ಆಡ್ತಿರ್ತೀವಿ ಒಂದು ಪ್ರಸಾದಕ್ಕೋಸ್ಕರ. ಆದ್ರೆ ಇಲ್ಲಿ ಸ್ವಾಮೀಜಿ ಅವರು ಓಪನ್ ಕಿಚನ್ ಇಟ್ಬಿಟ್ಟಿದ್ದಾರೆ. ಯಾರೇ ಬಂದು ನೀವು ಪ್ರಸಾದ ಮಾಡ್ಕೋಬಹುದು, ಎಲ್ಲ ಪದಾರ್ಥ ಇರುತ್ತೆ. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇದಂತೂ ನಾವೆಲ್ಲೂ ನೋಡ್ಲೂ ಇಲ್ಲ, ಎಲ್ಲೂ ಕೇಳೂ ಇಲ್ಲ. ಒಟ್ಟಲ್ಲಿ ಇಲ್ಲಿ ಬಂದಿರೋರಿಗೆಲ್ಲ ಜ್ಞಾನ ದಾಸೋಹ, ಭಕ್ತಿ ದಾಸೋಹ ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ನಿಜವಾಗ್ಲೂ ಸ್ವಾಮೀಜಿ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದೀವಿ. ಶರಣ. ಸ್ಟೂಡೆಂಟ್ ಅಲ್ವಾ? ಸ್ಟೂಡೆಂಟ್ ಅಲ್ಲ, ಸಾಫ್ಟ್ವೇರ್ ಇಂಜಿನಿಯರ್. ಈಗ ಕ್ಯಾರೆಟ್ ಎಸ್ತಾ ಇದ್ದೀರಾ ನೀವು? ಬೆಂಗಳೂರೇನಾ? ಬೆಂಗಳೂರೇ. ನಾನು ಫಸ್ಟ್ ಟೈಮ್ ಬಂದಿದ್ದು. ಇಲ್ಲೆಲ್ಲ ವಾತಾವರಣ ನೋಡಿ ಬಹಳ ಇನ್ಸ್ಪೈರ್ ಆಗಿದ್ವಿ. ಬಹಳ ಚೆನ್ನಾಗಿದೆ ವಾತಾವರಣ. ಎಲ್ಲ ಮನೆ ತರ, ಸ್ವಂತ ಮನೆ ತರನೂ ಇರಲ್ಲ ಹಿಂಗೆ, ಆ ಮಟ್ಟಿಗೆ. ಸೊ ಎಲ್ಲಾರು ಬಂದ್ರೆ ಇಲ್ಲಿಗೆ ನಿಜವಾಗ್ಲೂ ಖುಷಿಯಿಂದ ಇರ್ತೀವಿ, ಅಷ್ಟು ಹೇಳ್ಬಲ್ಲೆ. ಎಲ್ಲರ ಜೊತೆ ಇನ್ನ ಮೇನ್ ಭಟ್ರು ಒಬ್ರು ಇದಾರೆ. ಇವರು ಮೇನ್ ಕುಕ್ ಇಲ್ಲಿ. ಇವತ್ತಿಗೆ ಮೇನ್ ಕುಕ್. ನಾವು ಬಿಜಾಪುರ ಅವಾಗ ಬಂದು ಹೋಗ್ತಿರ್ತೇವೆ. 15 ದಿವಸ 8 ದಿವಸ ಆದ್ರೂ ಬರ್ತೇವೆ. ಬರಂಗಾದ್ರೆ ಬಂದಿರ್ತೇವೆ. ಅದೇ ರಾತ್ರಿ ಆಗಲಿ ಬರಂಗ ಅನ್ಸಿದ್ರೆ ಹೊರತು ಬಂದಿರ್ತೇವೆ. ಬಂದಾಗ ನಮ್ಮ ಅಂತಸ್ತೇವೆ ಏನಿದೆ ಅದನ್ನು ನಡೆಸ್ಕೊಡ್ತೇವೆ. ಎಲ್ಲ ಒಟ್ಟಿನಲ್ಲಿ ಒಬ್ರು ಬಿಜಾಪುರದವರು, ಒಬ್ರು ಬೆಂಗಳೂರು, ಒಬ್ರು ಬೀದರ್, ಆ ಕಡೆ ಎಲ್ಲಾ ಕಡೆಯವರು ಸೇರಿ ಇವಾಗ ಪ್ರಸಾದ ರೆಡಿ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಕಿಚನ್ ಅಲ್ಲಿ ಯಾರಿಗ್ ಬೇಕೋ ಅವ್ರು ಬಂದು ಅಡಿಗೆ ಮಾಡ್ಕೋಬಹುದು. ಇಲ್ಲೇನ್ ಭೇದ ಭಾವ ಇಲ್ಲ, ಯಾರು ಬೇಕಾದ್ರೂ ಅವರೇ ಅಡಿಗೆ ಮಾಡ್ಕೊಂಡು ತಿನ್ಬಹುದು. ಓಪನ್ ಕಿಚನ್, ಅದು ಒಂದು ಮಠದಲ್ಲಿರುವಂತ ಓಪನ್ ಕಿಚನ್. ಪಾತ್ರೆಗಳಲ್ಲಿರುತ್ತೆ, ರೇಷನ್ ಅಲ್ಲಿರುತ್ತೆ. ಇನ್ನ ರೇಷನ್ಗಳೆಲ್ಲ ಇಲ್ಲಿ ತುಂಬಿದ್ದಾರೆ. ಯಾರು ಬೇಕು ಯಾವ ರೇಷನ್ ತಗೊಂಡು ಅವ್ರಿಗೆ ಬೇಕಾಗಿದ್ದು ಅಡಿಗೆ ಮಾಡ್ಕೊಂಡು ತಿನ್ಬೋದು ಅಂತ ಒಂದು ಮಠ, ಉಳಿವೆ ಮಠ. ಮುಂದಿನ ದಿನಗಳಲ್ಲಿ ಜನಕ್ಕೆ ಅನುಕೂಲ ಆಗಲಿ, ಅವರು ಹೇಗೆ ಬದುಕಬೇಕು, ಅವ್ರ ಅಡಿಗೆಗಳನ್ನ ಹೇಗೆ ಮಾಡ್ಕೋಬೇಕು, ಅವರನ್ನೇ ಹೇಗೆ ಸಾಕಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಈ ಮಠದಲ್ಲಿ ಈ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದಾರೆ. ಅವ್ರ ಅಡಿಗೆನ ಅವರೇ ಮಾಡ್ಕೊಂಡು ತಿನ್ನಬೇಕು. ನೋಡ್ಬೋದು ಕಿಚನ್ ಎಷ್ಟು ದೊಡ್ಡದಾಗಿದೆ. ಆಮೇಲೆ ಬೋರ್ಡ್ಗಳಲ್ಲಿ ಹಾಕಿದ್ದಾರೆ, ಪ್ರಸಾದ ಕೆಡಿಸ್ಬೇಡಿ, ದಾಸೋಹವೇ ದೇವಧಾಮ. ಇನ್ನೊಂದು, ನಾವು ತಿಂದಿದ್ದ ಪಾತ್ರೆಗಳನ್ನ ನಾವೇ ತೊಳಿಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅನ್ನೋ ಹಾಗೆ. ಅದನ್ನ ಬಿಟ್ರೆ ಇಲ್ಲಿ ಯಾವ ರೂಮಲ್ಲಿ ಯಾರು ಬೇಕಾದ್ರೂ ಓಡಾಡ್ಬೋದು. ರಾತ್ರಿ ಇವತ್ತು ಮಲ್ಕೊಳ್ಳೋರಿಗೆ ಮಂಚಗಳ ವ್ಯವಸ್ಥೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ಮಲ್ಕೋಬಹುದು. ಅದ್ರ ಜೊತೆಗೆ ಶರಣಾರ್ಥಿ ಇನ್ನ ಪ್ರವಚನಗಳು ಅವ್ರ ಪಾಡ್ಗೆ ಅವ್ರಿಗೆ ಯಾವಲ್ಲಿ ಪ್ರವಚನಗಳು ಮಾಡ್ತಾ ಇರ್ತಾರೆ. ಸಿದ್ಧಾಂತಿ ವೀರ ಸಂಗಯ್ಯ ಶರಣರಿಗೆ ಶರಣೋ, ತಿಮ್ಮಲಿಗೆ ವೀರ ನೇಚಿ ಚೆನ್ನಯ್ಯ ಶರಣರಿಗೆ ಶರಣೋ, ಶ್ರೀವರದ ಬಂಗಿದೇವ ಶರಣರಿಗೆ ಶರಣೋ, ಸಿಂಗಯ್ಯ ಶರಣರಿಗೆ ಶರಣೋ, ಸಿಂಗಿದೇವ ಶರಣರಿಗೆ ಶರಣೋ, ಸಿಂಗಿ ಬೊಪ್ಪಯ್ಯ ಶರಣರಿಗೆ ಶರಣೋ, ಸಿಂಧು ಬಲ್ಲಾಳ ಶರಣರಿಗೆ ಶರಣೋ, ಸುಕುಮಾರ ಚನ್ನಬೇಶ್ ಬಸವೇಶ್ವರ ಶರಣರಿಗೆ ಶರಣೋ, ಸುಗ್ಗಲವ ದೇವ ಶರಣರಿಗೆ ಶರಣೋ, ಸುರಗಿಯ ಚೌಡಯ್ಯ ಶರಣರಿಗೆ ಶರಣೋ. ಈ ಮಂಟಪದಲ್ಲಿ ಏನಂದ್ರೆ
ಪ್ರವಚನಗಳು ನಡೆಯುತ್ತೆ. ಸ್ವಾಮೀಜಿಗಳು ಇಲ್ಲಿ ಬರುವಂಥ ಜನರಿಗೆ ವಚನಗಳಲ್ಲಿ ಇರುವಂಥ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಇತ್ತೀಚೆಗೆ ಕಟ್ಟಿರುವಂಥ ಮಂಟಪ, ಇಲ್ಲಿ ಎಲ್ಲ ಶರಣರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ತಿಳಿಸಿರುವಂಥ ವಚನಗಳು, ಅದರಲ್ಲಿರೋ ಅರ್ಥಗಳನ್ನ ಬಿಡಿಸಿ ಜನರಿಗೆ ಹೇಳುವಂಥ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದ ಎಷ್ಟೋ ಜನ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ರಾತ್ರಿ ಹೊತ್ತು ಬಂದು ಇಲ್ಲಿ ಮಲಗೋದಕ್ಕೂ ವ್ಯವಸ್ಥೆ ಇದೆ. ಎಲ್ಲ ಕ್ಯಾಸ್ಟ್ ಅವರು ಅದು ಇದು ಏನು ನೋಡೋಂಗಿಲ್ಲ, ಬಂದು ಇಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಬೋದು. ಸುತ್ತಮುತ್ತ ಏನೇನು ವಿಶೇಷವಾದ ಸ್ಥಳಗಳಿದೆ ಅದ್ರ ಬಗ್ಗೆನೂ ತಿಳ್ಕೊಬೋದು. ತುಂಬಾನೇ ಸಣ್ಣ ಪುಟ್ಟ ದೇವಸ್ಥಾನಗಳಿದೆ, ಪ್ಲಸ್ ಗದ್ದಿಗೆಗಳಿದೆ. ಸಣ್ಣ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಬರ್ತಾರೆ. ಸ್ನಾನದ ವ್ಯವಸ್ಥೆ ಇದೆ ಸಪ್ರೇಟ್ ಆಗಿ. ಫಸ್ಟು ನಾವು ಉಳುವಿಯಿಂದ ಬರ್ತಾ ಇದ್ದಾಗೆ ನಮಗೆ ಸಿಗೋದು ಬಸವ ಭಕ್ತಿ ಮಂಟಪ. ಇದು ರೀಸೆಂಟಾಗಿ ಮಾಡಿರುವಂಥದ್ದು. ಒಳಗಡೆ ನೀವು ನೋಡ್ಬೋದು ಬಸವಣ್ಣವ್ರ ಪ್ರತಿಮೆ, ಅಕ್ಕ ಮಹಾದೇವಿಯವ್ರ ಪ್ರತಿಮೆ, ಇನ್ನೊಬ್ಬ ಮಹಾನ್ ಶರಣರ ಪ್ರತಿಮೆ. ಟೋಟಲ್ ಆಗಿ 3 ಪ್ರತಿಮೆಗಳನ್ನ ಇಟ್ಟು ಇಲ್ಲಿ ವಚನ ಸಂಗ್ರಹ ಇದೆ. ಈ ಜಾಗದಲ್ಲಿ ಇಟ್ಟಿದ್ದಾರೆ ನೋಡಿ ವಚನ ಸಂಗ್ರಹನ. ಇಲ್ಲಿ ಈ ವಚನ ಸಂಗ್ರಹ ಎಷ್ಟೋ ಶರಣರು ಬರೆದಿರುವಂಥ ವಚನಗಳ ಸಂಗ್ರಹ ಅದು. ಇಲ್ಲಿ ಅದರ ಉಪಾಸನೆ ಕೂಡ ನಡೆಯುತ್ತೆ. ಆ ವಚನಗಳಲ್ಲಿ ಏನಿದೆ, ಅದರ ಅರ್ಥ ಏನು, ಎಲ್ಲನೂ ತಿಳಿಸ್ಕೊಡೋಂಥ ಕೆಲಸ ಇಲ್ಲಿ ಮಾಡ್ತಾ ಇರ್ತಾರೆ. ನಾನು ಬೆಳಗ್ಗೆನೇ ಎದ್ದಿದ ತಕ್ಷಣ ನಿಮಗೆ ತೋರಿಸಿದ್ದೀನಿ. ಆ ಜಾಗದಲ್ಲಿ ಒಂದು ಅಡುಗೆ ಮನೆ ಇದೆ, ಅವರೇ ಅಡುಗೆ ಮಾಡ್ಕೊಂಡು ತಿನ್ನುವಂಥ ಅಡುಗೆ ಮನೆ. ಇದು ಬಂದು ಪ್ರವಚನ ನಡೆಯುವಂಥ ಜಾಗ. ಅದು ಹಳೆಯ ಮಠ. ಆಗ ಸುಮಾರು 30-40 ವರ್ಷದಿಂದ ಇವರು ಮಾಡ್ಕೊಂಡಿರುವಂಥ ಮಠ ಇದು. ಈ ಮಠದಲ್ಲಿ ವಿಶೇಷತೆ ಅಂದರೆ ಎಲ್ಲೂ ಕೂಡ ಉಂಡಿಗಳಿಲ್ಲ. ಯಾರು ದುಡ್ಡು ಕೊಡಬೇಕು ಅಂತ ಯಾರು ಕೇಳೋದಿಲ್ಲ. ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ, ರೇಷನ್ ತಂದಾಕ್ತಾರೆ. ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ಮಾಡ್ಕೊಂಡು ತಿಂತಾರೆ. ಇಲ್ಲಿ ಬಂದು ಮೇಯ್ನಾಗಿ ಪ್ರವಚನಗಳ ಉಪಾಸನೆ ಇದನ್ನು ಮಾತ್ರ ನಡೀತಾ ಇರುತ್ತೆ. ಯಾರು ಬಂದವರು ದುಡ್ಡು ಕೊಡಬೇಕು ಅಂತ ಇಲ್ಲ. ಇಷ್ಟ ಇರೋರು ದಾನ ಮಾಡಬೇಕು ಅಂತ ಇರೋರು ಕೆಲವಷ್ಟು ಜನ ದಾನ ಮಾಡಿ ಮಾಡ್ತಾ ಇರುವಂಥ ಕೆಲಸಗಳು ಇಲ್ಲಿ ನೋಡ್ಬೋದು. ಈ ರೀತಿ ಒಂದು ಸಭಾ ಮಂಟಪ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಜನಕ್ಕೆ ಸ್ನಾನ ಮಾಡೋಕ್ಕೂ ಫೆಸಿಲಿಟಿ ಎಲ್ಲ ತುಂಬ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಈ ಕಡೆ ಗದ್ದುಗೆಗಳು ಸುಮಾರಿದ್ದಾವೆ. ಇಲ್ಲಿ ಸದ್ಯಕ್ಕೆ ಈ ಗಾಡಿಗಳು, ಈ ಜೀಪ್ಗಳು ಮೇಲ್ಗಡೆ ಇರುವಂಥ ಮೇಯ್ನ್ ಮಹಾದ್ವಾರದಿಂದ ಶಿವನ್ಪುರಕ್ಕೆ ಕರ್ಕೊಂಬರುವಂಥ ಕೆಲಸ ಈ ಜೀಪ್ಗಳಲ್ಲಿ ಮಾಡ್ತಾರೆ. ಕೆಲವಷ್ಟು ಜನ ಬೈಕಲ್ಲಿ ಬರೋರು ಬರ್ತಾರೆ. ಶಿವನ್ಪುರ ದಾರಿ ಅಂತ ಕೇಳಿದ್ರೆ ಯಾರು ತೋರಿಸ್ತಾರೆ, ಒಂದೇ ರೋಡು. ದಾರಿ ನೆನ್ನೆ ತೋರಿಸಿದ್ದೀನಿ ನಿಮಗೆ ನಾನು. ಬಟ್ ಹೊಸದಾಗಿ ಬರೋರು ಗೊತ್ತಾಗದೇ ಇರ್ಬೋದು. ಅಂಥ ಪ್ರಾಣಿಗಳ ಭಯ ಏನಿಲ್ಲ. ಸುತ್ತ ಇರೋದು ಕಾಡಲ್ಲಿ. ಇಲ್ಲಿ ಜನ ಕೂಡ ವಾಸ ಆಗಿದ್ದಾರೆ. ಸುಮಾರು 40-50 ಮನೆ ಇದ್ದಾವಂತೆ, ತೋಟಗಳು ಮಾಡ್ಕೊಂಡಿದ್ದಾರೆ. ಇದು ಪೂರ್ತಿ ಆಶ್ರಮ ಜಾಗ. ಇಲ್ಲಿ ಪ್ರಸಾದ ಮಾಡ್ಕೊಳ್ತಾ ಇರೋಂಥ ಜಾಗ, ಅವರೇ ಅಡುಗೆ ಮಾಡ್ಕೊಂಡು ತಿನ್ನೋ ಜಾಗ ನಾನು ತೋರಿಸೋದಲ್ಲ ಅದು. ಇನ್ನು ಮುಂದಕ್ಕೆ ಒಂದು ತೂಗು ಸೇತುವೆ, ಮಹಾಮನಿ ಗುಹೆ ಬೇರೆ ಇದಂತೆ. ಈ ರೋಡಲ್ಲಿ ಹೋದರೆ ಮಹಾಮನಿ ಗುಹೆ ಬಂದು 12,000 ಜನ ಶರಣರು ಆದಂಥ ಜಾಗ. ಒಟ್ಟಿಗೆ ಹೋಗಿ ಆ ಗುಹೆಗೆ ಹೋಗೋ ರೂಟು ಇದೆ. ಇಲ್ಲಿಂದ ಸ್ವಲ್ಪ ಜನ ನಡ್ಕೊಂಡು ಹೋಗ್ತಾರೆ, ಗಾಡಿಗಳಲ್ಲೂ ಹೋಗ್ತಾರೆ. ನೋಡೋಣ, ಸಾಧ್ಯ ಆದರೆ ಅದನ್ನು ತೋರಿಸೋಣ. ಕನ್ನಡ ಜಿಲ್ಲೆಯಲ್ಲಿರುವಂಥ ಬಸವಧಾಮಕ್ಕೆ ಒಂದು ಸಲ ಬನ್ನಿ. ಇಲ್ಲಿರುವಂಥ ವಿಶೇಷತೆಗಳನ್ನ ತಿಳ್ಕೊಳ್ಳಿ. ಫ್ಯೂಚರಲ್ಲಿ ಉಳಿಯುತ್ತೆ ಅಂತ ಅಗ್ನಿ ಪ್ರಳಯ ಬುಕ್ಕಲ್ಲಿ ಬರೆದಿದ್ದಾರೆ. ಅದೇ ರೀತಿ ಎಷ್ಟೋ ವಿಷಯಗಳಿದೆ. ವಚನಗಳಲ್ಲಿ ಅವ್ರು ತಿಳಿಸಿರುವಂಥ ಸಂಗ್ರಹಗಳು ಕೂಡ ಇಲ್ಲಿದೆ. ಸುಮಾರು ಸಾವಿರಾರು ವರ್ಷಗಳ ಹಳೆಯ ಕಾಲಜ್ಞಾನಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಅಂಥ ವಿಷಯಗಳನ್ನು ಇಲ್ಲೇ ತಿಳ್ಕೊಬೋದು. ಎಲ್ಲ ಕಲೆಕ್ಟ್ ಮಾಡಿರೋ ಜಾಗ ಕೂಡ ಇದೆ. ಆ ಕಾಲಜ್ಞಾನದ ಬಗ್ಗೆ ತಿಳ್ಕೊಬೇಕು ಅಂತ ಇರೋರು ಉಳುವಿ ಮಠಕ್ಕೆ ಬಂದು ಅಲ್ಲಿಂದ ಸುಮಾರು ಒಂದು 8-9 ಕಿಲೋಮೀಟರ್ ಶಿವಪುರ ಅನ್ನೋ ಜಾಗಕ್ಕೆ ಬಂದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸಾಧ್ಯ ಆದಾಗ ಒಂದು ಸಲ ಈ ಜಾಗಕ್ಕೆ ಬಂದು ಹೋಗಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.